ಬ್ಯಾಕ್. ಕೇಂದ್ರ ಸರ್ಕಾರದ ಬಜೆಟ್ಗೆ ಈಗ ಜನಸಾಮಾನ್ಯರು ಜೈ ಅಂತಿದ್ದಾರೆ. ಮಧ್ಯಮ ವರ್ಗವನ್ನ ಫೋಕಸ್ ಮಾಡಿ, ಮಧ್ಯಮ ವರ್ಗವನ್ನ ಗಮನದಲ್ಲಿ ಇಟ್ಕೊಂಡು ಅವರಿಗೆ ಅನುಕೂಲ ಆಗುವಂತೆ ಈ ಸಾರಿ ಬಜೆಟ್ ಮಂಡನೆ ಮಾಡಲಾಗಿದೆ ಅನ್ನೋದು ಹಲವರ ಅಭಿಪ್ರಾಯ. ಇದರ ಜೊತೆಗೆ ಯೋಜನೆಯನ್ನ ಜಾರಿಗೆ ತರುವಂತದ್ದು, ಅದರ ಜೊತೆಗೆ ಇವತ್ತು 12 ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಮಿತಿಯನ್ನ ಹೆಚ್ಚು ಮಾಡಿರುವಂತದ್ದು. 7 ಲಕ್ಷದಿಂದ 12 ಲಕ್ಷಕ್ಕೆ ಒಮ್ಮೆಗೆ ಅದು ಬಂಪರ್ ಕೊಡುಗೆ ಮಧ್ಯಮ ವರ್ಗದವರಿಗೆ. ಅದೇ ರೀತಿ ಹಲವಾರು ಯೋಜನೆಗಳನ್ನ ಇವತ್ತು 68 ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಇವತ್ತು ಪಿಎಂ ಸ್ವನಿಧಿ ಯೋಜನೆಯನ್ನ ವಿಸ್ತರಣೆ ಮಾಡಿರುವಂತದ್ದು. ಸೆಕೆಂಡರಿ ಸ್ಕೂಲ್ಗಳಿರತಕ್ಕಂಥ ಪ್ರದೇಶದಲ್ಲಿ ನಮ್ಮ ಬ್ರಾಡ್ಬ್ಯಾಂಡ್ ಗಳನ್ನ ವ್ಯವಸ್ಥೆ ಮಾಡಿರುವಂತದ್ದು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳಿಗೆ ಸುಮಾರು 500 ಕೋಟಿ ರೂಪಾಯಿಗಳನ್ನು ಮೀಸಲಿಡುವ ಮೂಲಕ ಯುವಜನರ ಭವಿಷ್ಯವನ್ನ ಕಟ್ಟಿಕೊಡುವಂತದ್ದಿರಬಹುದು. ಅದೇ ರೀತಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕ್ಯಾನ್ಸರ್ ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡುವಂತಹ ನಿರ್ಣಯ ಇರಬಹುದು ಮತ್ತು 50 ಲಕ್ಷ ಎಸ್ಸಿ ಎಸ್ಟಿ ಮಹಿಳೆಯರಿಗೆ ಟರ್ಮ್ ಲೋನ್ಗಳನ್ನು ಮಂಜೂರು ಮಾಡಿರುವಂತದ್ದಿರಬಹುದು. ಒಟ್ಟಿನಲ್ಲಿ ಇದು ಮತ್ತು ಎಲ್ಇಡಿ ಟಿವಿಗಳಿರಬಹುದು, ಮೊಬೈಲ್ ಇರಬಹುದು, ಎಲೆಕ್ಟ್ರಿಕ್ ವಾಹನಗಳಿರಬಹುದು, ಚರ್ಮ ಉತ್ಪಾದನೆಗಳಿರಬಹುದು ಮತ್ತು ಸ್ವದೇಶಿ ಬಟ್ಟೆಗಳಿರಬಹುದು, ಅದನ್ನೆಲ್ಲ ದರ ಇಳಿಕೆ ಮಾಡುವ ಮೂಲಕ 2047ರ ಏನು ಸ್ವಾತಂತ್ರ್ಯೋತ್ಸವದ ಶತಮಾನೋತ್ಸವ ಆಚರಿಸ್ತೀವಿ, ಆ ಹಿನ್ನೆಲೆಯಲ್ಲಿ ಬಡತನವನ್ನ ನಿರ್ಮೂಲನೆ ಮಾಡತಕ್ಕಂಥ ಬಡತನ ರಹಿತ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ ಈ ಬಜೆಟ್ ಅತ್ಯಂತ ಅಡಿಪಾಯವನ್ನ ಹಾಕಿದೆ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಕಳೆದ ಬಾರಿ ವಿಕಸಿತ್ ಭಾರತ್ ಅನ್ನುವಂತ ಥೀಮ್ಸ್ ಅಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಅದರಲ್ಲಿ 9 ಕೆಲವೊಂದಿಷ್ಟು ಪ್ರಾಮುಖ್ಯತೆಗಳನ್ನು ಮಹತ್ವವನ್ನು ಘೋಷಣೆ ಮಾಡಿದ್ದಾರೆ. ಯಾವ್ದಾದ್ರು ಜಾರಿಗೆ ಬಂದಿದಾವ ಈ 1 ವರ್ಷದಲ್ಲಿ ಸರ್? ಅಲ್ಲ, ಈಗ ಪ್ರಧಾನಮಂತ್ರಿಗಳು ಹೇಳಿದಂತೆ ಕೇವಲ ಜಾತಿಯ ಆಧಾರದ ಮೇಲೆ, ಪ್ರಾದೇಶಿಕ ಆಧಾರದ ಮೇಲೆ ಬಜೆಟ್ ಅನ್ನು ಕೊಡಲಾರದೆ ಸಮುದಾಯಗಳ ಆಧಾರದ ಮೇಲೆ ಯುವಕರು, ಮಹಿಳೆಯರು, ರೈತರು, ಬಡವರು ಈ ರೀತಿ ಈ ವರ್ಗಗಳನ್ನ ಉತ್ತೇಜನ ಮಾಡೋದ್ರ ಮುಖಾಂತರ ಭಾರತ ವಿಕಸಿತ ಆಗಬೇಕನ್ನುವಂತ ಕಲ್ಪನೆಯನ್ನು ಇಟ್ಟುಕೊಂಡು ಏನು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದು ಸಾಕಾರಗೊಳ್ತಾ ಇದೆ. ಎಸ್ ಸರ್, ಥ್ಯಾಂಕ್ ಯು. ಕಿರಣ ಕಡಾಡಿ ಅವರು ಹೇಳ್ತಾ ಇದ್ರು, ಅಸಭಾ ಮೆಂಬರ್ ಜಾತಿ ಆಧಾರದ ಮೇಲೆ ಬಜೆಟ್ ಅನ್ನ ಕೊಟ್ಟಿಲ್ಲ, ಎಲ್ಲರ ಅಭಿವೃದ್ಧಿ, ಎಲ್ಲರ ಏಳಿಗೆಗಾಗಿ ಎಲ್ಲವನ್ನೂ ಕೂಡ ನಾವು ಗಮನಿಸಿ ಈ ಬಜೆಟ್ ಸಿಂಪಲ್ ಬಜೆಟ್ ಮಂಡಿಸಿದೀವಿ ಅನ್ನುವಂತಹ ಮಾತನ್ನ ಮತ್ತೆ ಪುನರುಚ್ಚಾರ ಮಾಡುವಂತಹ ಕೆಲಸ ಇಲ್ಲಿ ಆಗ್ತಾ ಇತ್ತು. ಬಹಳ ಮುಖ್ಯವಾಗಿ ಕಡಾಡಿ ಅವರು ಕೂಡ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ವಿಷಯ ಮತ್ತು ಸಂತಸಕ್ಕೆ ಕಾರಣ ಆಗಿರುವಂತಹ ವಿಷಯ 12 ಲಕ್ಷದವರೆಗೂ ಟ್ಯಾಕ್ಸ್ ಫ್ರೀ ಮಾಡಿರುವಂತಹದ್ದು. ಇದು ಸ್ವಾಗತಾರ್ಹ ಅನ್ನುವಂತಹದ್ದು. ಜೊತೆಗೆ ಮಧ್ಯಮ ವರ್ಗದವರಿಗೆ ಬಹಳ ಅನುಕೂಲವಾಗುವಂತಹ ಬಜೆಟ್, ಇತರ ರಾಜ್ಯಗಳಿಗೆ ವಿಶೇಷ ಪ್ಯಾಕೇಜ್ ಅನ್ನ ಕೊಟ್ಟಿರುವಂತಹ ಬಜೆಟ್, ಹಾಗೇನೆ ಹೊಸ ಆದಾಯ ತೆರಿಗೆ ಲೆಕ್ಕದಿಂದ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಅನ್ನುವಂತಹ ಮಾತನ್ನ ಕಡಾಡಿ ಅವರು ಹೇಳ್ತಾ ಇದ್ರು. ಅನೇಕ ಬಿಜೆಪಿ ನಾಯಕರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಬಡವರಿಗಾಗಿ ಈ ಬಜೆಟ್, ಮಧ್ಯಮ ವರ್ಗದವರಿಗೆ, ರೈತರಿಗೆ, ಮಹಿಳೆಯರಿಗೆ ಈ ಬಜೆಟ್, ಹಾಗೇನೆ ಆರೋಗ್ಯ ಸುರಕ್ಷತೆ, ಈ ಎಲ್ಲಾ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಮಂಡಿಸಿರುವಂತಹ ಬಜೆಟ್ ಇದು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಸೊ ಆ ಪ್ರಕಾರವಾಗಿ ನಾವು ಈಗಾಗಲೇ ಮಾಹಿತಿಯನ್ನು ಕೂಡ ತಮಗೆ ನೀಡ್ತಾ ಇದ್ವಿ. 12 ಲಕ್ಷದವರೆಗೂ ಟ್ಯಾಕ್ಸ್ ಫ್ರೀ, ಹಾಗೇನೆ ರೈತರ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಏನು ಸಾಲ, ನೌಕರದಲ್ಲಿ ಇದ್ದಂತವರು ಅವರ ಆದಾಯ ಇದ್ದಿರಬಹುದು, ಅವ್ರು ಹಿಡ್ಕೊಂಡು ಮಧ್ಯಮ ವರ್ಗದ ಜನರಿಗೆ ದೊಡ್ಡ ಪ್ರಮಾಣದ ಆದಾಯ, ಅದರಿಂದ ಬೆನಿಫಿಟ್ ಆಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಮುಂದೆ ಲಿಮಿಟೇಷನ್ ಏನಿದೆ 30%, ಇವೆಲ್ಲ 25 ಲಕ್ಷವರೆಗೂ ಸಹಿತ 30% ಟ್ಯಾಕ್ಸ್ ಕಡಿಮೆ ಮಾಡಿರುವಂತದ್ದು, ಅದು ಸಹಿತ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆನಿಫಿಟ್ ಆಗ್ತದೆ. ಹೀಗಾಗಿ ಒಂದು ದೊಡ್ಡ ರಿಲೀಫ್ ಇವತ್ತು ಮೋದಿಜಿಯವರು ಈ ದೇಶಕ್ಕೆ ಮಧ್ಯಮ ವರ್ಗದವರಿಗೆ ಕೊಟ್ಟಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದರ ಜೊತೆಗೆ ನಮ್ಮ ಪ್ರಯಾರಿಟೀಸ್ ಏನಿದಾವೆ ಅನ್ನುವಂತ ಹಿನ್ನೆಲೆ ಇಟ್ಟುಕೊಂಡು ಇವತ್ತು ಕೃಷಿ ಇಲಾಖೆಗೆ ಕೃಷಿಗೆ ಸಂಬಂಧಪಟ್ಟಂತೆ ರೈತರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಬಹಳ ಏನು ಇಲ್ಲಿಯವರೆಗಿರುವಂತಹ ಸ್ಕೀಮ್ಗಳನ್ನು ಮುಂದುವರಿಸಿದ್ದಾರೆ ಮತ್ತು ಅದರಲ್ಲಿ ಯಾವ ತಾಲೂಕುಗಳಲ್ಲಿ, ಯಾವ ಡಿಸ್ಟಿಕ್ನಲ್ಲಿ ಇವತ್ತು ಉತ್ಪಾದನೆ ಕಡಿಮೆ ಇದೆ, ಕೃಷಿ ಉತ್ಪಾದನೆ ಅದನ್ನು ಹೆಚ್ಚಳ ಮಾಡಲಿಕ್ಕೆ ಹೆಚ್ಚಿನ ರೀತಿ ಪ್ರೋತ್ಸಾಹ ಕೊಡುವಂತ ಕೆಲಸ ಇವತ್ತು ಇದರಿಂದ ಆಗ್ತಾ ಇದೆ ಮತ್ತು ಹಲವಾರು ಕೃಷಿ ಯೋಜನೆಗಳನ್ನು ಮುಂದುವರಿಸುವಂತ ಕೆಲಸ, ಅದರ ಮುಖಾಂತರ ರೈತರ ಆದಾಯ ಹೆಚ್ಚಳ ಮಾಡಲಿಕ್ಕೆ ಎಲ್ಲಾ ರೀತಿಯ ಉಪಕ್ರಮವನ್ನು ಕೈಗೊಂಡಿದ್ದಾರೆ. ಮತ್ತು ಬಹಳ ಇನ್ನೊಂದು ಇಂಪಾರ್ಟೆಂಟ್ ಸೆಕ್ಟರ್ ಅಂದ್ರೆ ಎಂಎಸ್ಎಂಇ, ಸಣ್ಣ ಕೈಗಾರಿಕೆ, ಅದರ ಕಾಂಟ್ರಿಬ್ಯೂಷನ್ ಜಿಡಿಪಿ ಇದರಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರೋದ್ರಿಂದ ಸಣ್ಣ ಉದ್ಯಮಿಗಳನ್ನು ಬೆಳೆಸಲಿಕ್ಕೆ ಹೆಚ್ಚು